ಜಸ್ಟ್ ಫ್ಲಾಶ್ ಬ್ಯಾಕ್ ಅಮ್ಮ. ಆ ರೌಡಿ ಬೇಬಿ, ಗಾಂಧಿನಗರದ ರೌಡಿ ಬೇಬಿ ಇದ್ರಲ್ಲ, ಅಫ್ಕೋರ್ಸ್ ನಿಮ್ದು ನಾಟಕ ಕಂಪನಿ ನಿಮ್ಮ ಮನೆಯಲ್ಲಿತ್ತು, ತಾತ ಅವರಿದ್ರು, ಅಪ್ಪಾಜಿ ಇದ್ರು, ಹೋಲ್ ಕನ್ನಡ ಥಿಯೇಟರ್ಗೆ ಮತ್ತು ಸಿನಿಮಾಗೆ ಒಂದು ಹಬ್ಬ ನಿಮ್ಮ ಮನೆ. ಹೌದು, ಖಂಡಿತ. ಹೆಂಗಿರ್ತಿತ್ತು ನಿಮ್ಮ ಮನೆ? ಹೇಳಿದ್ನಲ್ಲ, ಮತ್ತೆ ಯಾರ್ಯಾರು ಬರ್ತಿದ್ರು? ಎಲ್ಲ ಏನ್ ಗೊತ್ತಾ ಹರೀಶ್, ನಮ್ಮ ಮನೆ ಗಾಂಧಿನಗರಲ್ಲಿ ಇತ್ತು ಅನ್ನಲ್ಲ, ಬಸ್ ಸ್ಟ್ಯಾಂಡಿಗೆ ಹತ್ರ ಇತ್ತು, ರೈಲ್ವೆ ಸ್ಟೇಷನ್ಗೆ ಹತ್ರ ಇತ್ತು. ಮತ್ತೆ ಮಾಲ್ತಮ್ಮ ಅವರು ಮತ್ತೆ ಸ್ವರ್ಣಮ್ಮ ಅವರು ತುಂಬಾ ಫೇಮಸ್. ಒಂಥರ ನಮ್ಮ ತಾತನ ಕಂಪ್ನಿ ನಿಲ್ಲಿಸಿದವ್ರು ಅವರು. ನಮ್ಮ ತಾತ ಈಗಲೂ ಅದನ್ನ ಯಾವಾಗ್ಲೂ ಅದನ್ನ ಹೇಳೋರು, ನನ್ನ ಇಬ್ರು ಮಕ್ಕಳಿಂದಾನೇ ನನ್ನ ಕಂಪ್ನಿ ನಿಂತಿದ್ದು ಅಂತಾರೆ. ಈಶಾ, ಮಾಲ್ತಮ್ಮ, ಸ್ವರ್ಣಮ್ಮನಿಂದಾನೇ ನಿಂತಿದ್ದು. ಸೊ ಅವ್ರನ್ನ ನೋಡೋದಕ್ಕೆ ಬರೋರು ನಮ್ಮ ಮನೆಗೆ ಎಲ್ರು. ಪ್ರತಿ ಒಬ್ರು ಅಲ್ಲಿಂದ ಎಳೆಯೋದು, ಬನ್ನಿ ಮಾಜಿ ಅಂತ ಕರಿತಿದ್ರು, ಜಯಶ್ರೀ ಅವ್ರ ತಾಯಿಯವರು. ಮಾಜಿ ನೋಡ್ಕೊಂಡು ಹೋಗೋಣ, ಸ್ವರ್ಣಮ್ಮಕ್ಕನ್ ನೋಡ್ಕೊಂಡು ಹೋಗೋಣ ಅಂತ ನಮ್ಮನೆಗೆ ಬರೋರು. ಮತ್ತೆ ನಮ್ಮನೆಗೆ ಅದೇ ಹೇಳಿದ್ನಲ್ಲ, ದಿನ 2 ಸೇರ್ ಅಕ್ಕಿ ಅನ್ನ ಆಗೋದು. ಯಾರಿಗೂ ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ ಹರೀಶ್. ಬಂದವ್ರಿಗೆಲ್ರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಿದ್ವಿ. ಯಾರಿಗೂ ಒಬ್ರಿಗೂ ಇಲ್ಲ ಅಂತ ಹೇಳಿಲ್ಲ ನಾವು. ಅಕಸ್ಮಾತ್ ಏನಾದ್ರು ಅನ್ನ ಮುಗಿದೋಗಿತ್ತು ಅಂತಂದರೆ ಅವ್ರಿಗೆ ಕೂರಿಸಿ ಜ್ಯೂಸ್ ಕೊಡಿಸಿ ಅನ್ನ ಇಮ್ಮಿಡಿಯೇಟ್ ಅನ್ನ ಮಾಡಿ, ಅವಾಗೇನು ಗ್ಯಾಸ್ ಸ್ಟವ್ ಇರಲಿಲ್ಲ, ಆಮೇಲೆ ಮಿಕ್ಸಿ ಇರಲಿಲ್ಲ, ಕಲ್ಲಲ್ಲಿ ರುಬ್ಬೋದು, ಮತ್ತು ಸೌದೆ ಒಲೆ ಮೇಲೆ ಅಡುಗೆ ಮಾಡಿ ಊಟ ಬಡಿಸಿ ಕಳಿಸೋರು. ಸೊ ಇಷ್ಟು ನಮಗೆ. ದೊಡ್ಡ ಕಲಾವಿದರು ಅಂದ್ರೆ ಯಾರು ಬರ್ತಿದ್ರು ನೆನಪಿರೋಂಗೆ, ನಿಮಗೆ ನೆನಪಿರೋಂಗೆ? ರಾಜ್ಕುಮಾರಣ್ಣ ಬರೋರು, ಆಮೇಲೆ ಅಯ್ಯರ್ ಅವರು, ಜಿ.ವಿ. ಅಯ್ಯರ್ ಅವ್ರು ಬರೋರು, ಆಮೇಲಿಂದ ಬಾಲಣ್ಣ ಅವ್ರು ಬರೋರು. ಬಾಲಣ್ಣ ಅಷ್ಟು ಬರ್ತಿರ್ಲಿಲ್ಲ, ಬಟ್ ನರಸಿಂಹರಾಜ್ ಅವ್ರು ಬರೋರು. ತುಂಬ ನರಸಿಂಹರಾಜ್ ಅವರೆಲ್ಲ ಕಮ್ಮಿ, ಬಟ್ ರಾಜ್ಕುಮಾರಣ್ಣ ತುಂಬ ಬರೋರು ನಮ್ಮ ಮನೆಗೆ. ಯಾಕೆಂದರೆ ಚೆನ್ನೈಯಿಂದ ಹೈಲ್ಯಾಂಡ್ಸ್ಗೆ ಬಂದರೆ ರಾತ್ರಿ ಹೊತ್ತು ನಮ್ಮನೆಗೆ ಊಟಕ್ಕೆ ಬರೋರು. ರಾತ್ರಿ ಹೊತ್ತು ಯಾಕೆಂದ್ರೆ ಜನ ಸೇರೋರಲ್ಲ ಹರೀಶ್. ಹೌದು, ಫೇಮಸ್ ಅಲ್ವಾ ರಾಜ್ಕುಮಾರಣ್ಣ. ಹೆಂಗೆ ಅಂತಂದ್ರೆ ಮನೆಗೆ ಹೇಳಿ ಕಳಿಸ್ಬಿಡೋರು, ಬಂದಿದ್ದೀನಿ, ಬರ್ತಾ ಇದ್ದೀನಿ ಅಂತ. ಅದು ಹೆಂಗೆ ರಾತ್ರಿ 10 ಗಂಟೆಗೆ ಬಂದ್ರು ಅದು ಹೆಂಗೆ ಜನಗಳು ಗೊತ್ತಾಗೋದು, ಏನು ಕತೆನೋ ಗೊತ್ತಿಲ್ಲ. ಅವ್ರು ಬಂದು ಇಳಿದು ಒಳಗೆ ಬರೋ ಅಷ್ಟು ಅವ್ರೇನು ಮುಸ್ಕಾಕೊಂಡೇ ಒಳಗೆ ಬರೋರು. ಹೆಂಗೋ ಗೊತ್ತಾಗಿ ಮನೆ ಮುಂದೆ ಜನ ಅದು, ಅಷ್ಟು ಮಟ್ಟಿಗೆ ಅವ್ರು ಬರ್ತಿದ್ರು. ಆಮೇಲೆ ಇವರು ರಜನಿಕಾಂತು, ಅಶೋಕರೆಲ್ಲ ನಮ್ಮ ಅಪ್ಪಾಜಿ ಸ್ಟೂಡೆಂಟ್, ಅವರೆಲ್ಲರೂ ನಮ್ಮ ಮನೆಗೆ ಬರೋರು. ರಜನಿಕಾಂತು ಮತ್ತು ರಮೇಶು, ಆಮೇಲೆ ಹೇಮಾ ಚೌಧರಿ, ಇವರೆಲ್ಲ ಅಪ್ಪಾಜಿಗೆ ಮದ್ರಾಸ್ ಇದರಲ್ಲಿ ಸ್ಟೂಡೆಂಟ್ಸ್. ಇವರೆಲ್ಲರೂ ನಮ್ಮ ಮನೆಗೆ ಬರೋರು. ಎಲ್ಲ ಆಲ್ಮೋಸ್ಟ್ ಎಲ್ಲ ಬರೋರು ಬಿಡಿ ನಮ್ಮ ಮನೆಗೆ. ಏನಿತ್ತು ಅಂದ್ರೆ ಆ ಪುಟಾಣಿ ಹುಡುಗಿ ಸುಂದರಶ್ರೀ ಕಣ್ಣಲ್ಲಿ ಏನಿತ್ತು ಆಗ? ಬೆರಗು ಗಣ್ಣಲ್ಲಿ ಏನಿತ್ತು? ಏನು ಇಲ್ಲ, ಇದು ಕಾಮನ್. ಇದು ಅವ್ರು ಬರೋರು, ಹಾಯ್ ಹೇಳ್ತಿದ್ರು, ಹೋಗ್ತಿದ್ರು. ಆ ಥರ ನಮಗೆ, ನಾನು ಯಾರು ನೋಡಿ ಎಕ್ಸೈಟು ಆಗಿಲ್ಲ ನಿಜವಾಗ್ಲು. ನನ್ಗೆ ಒಂದೇ ಒಂದು ಆಂಬಿಷನ್ ಇರೋದು, ಅಮಿತಾಬ್ ಬಚ್ಚನ್ಗೆ ಹೋಗಿ ಹಿಂಗೆ ಮುಟ್ಬಿಟ್ಟು ಬರ್ಬೇಕು. ನನ್ನ ಫೇವ್ರೇಟ್ ಆರ್ಟಿಸ್ಟ್ ಅಮಿತಾಬ್ ಬಚ್ಚನ್. ಆಂಬಿಷನ್ ಹಂಗೆ ಇದೆ. ಆಗಿಲ್ಲ, ನನಗೆ ಆಗಿಲ್ಲ, ಫುಲ್ಫಿಲ್ ಆಗಿಲ್ಲ. ಆಗತ್ತೆ, ನೋಡೋಣ. ಆಗತ್ತೆ. ಸೋ ಕಾನ್ಫಿಡೆಂಟ್. ಎಸ್, ಖಂಡಿತ ಎಲ್ಲೋ ಒಂದು ಕಡೆ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಬಟ್ ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಯಾಕೆಂದ್ರೆ ನಾನೆಂತ ಹುಡುಗಿ ಅಂತಂದ್ರೆ ಬಂತ ಸಂತೋಷ ಪಡ್ತೀನಿ, ಬರ್ಲಿಲ್ವಾ ಓಕೆ ನೋ ಪ್ರಾಬ್ಲಮ್ ಅಂತೀನಿ. ಆ ಥರದೋಳು ನಾನು. ಸಖತ್ ಆಟಿಟ್ಯೂಡ್ ಇದು. ನಾನು ಯಾವತ್ತೂ ಅಷ್ಟೇ ಇದುವರೆಗೂ ಯಾವುದಕ್ಕೂ ಆಸೆ ಪಟ್ಟಿಲ್ಲ ಹರೀಶ್. ಯಾಕೆಂದ್ರೆ ಸಣ್ಣವಳಿದ್ದಾಗ ಆಸೆ ಪಡ್ತಿದ್ದೆ, ಆಗದೆ ಇದ್ದಾಗ ಒಂಥರ ನೋವು ಆಗಿದೆ, ನಂಗೆ ಇಲ್ಲ ಅಂತಲ್ಲ, ಆಗದೆ ಇದ್ದಾಗ. ಬಟ್ ನನಗೆ ಇದುವರೆಗೂ ನನಗನ್ಸಿರಂಗೆ ನನಗೆ ದೇವ್ರನಿಗೆ ಯಾವುದಕ್ಕೂ ಕಮ್ಮಿ ಆಗಿಲ್ಲ, ಯಾವುದಕ್ಕೂ ಕಮ್ಮಿ ಆಗಿಲ್ಲ. ಏನು ಆಸೆ ಪಟ್ಟಿದ್ದು? ನಾನು ಯಾವುದೂ ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ಆಸೆ ಪಡ್ತಾನೆ ಇರಲಿಲ್ಲ ನಾನು. ಯಾಕೆಂದರೆ ನನಗೆಲ್ಲನೂ ಸಿಕ್ತಿತ್ತು. ನನಗೆ ಅಪ್ಪಾಜಿ ಕಡೆಯಿಂದನೂ ಸಿಕ್ತಿತ್ತು, ಅಪ್ಪಾಜಿ ಮನೆಯಲ್ಲಿ. ಇಲ್ಲೂ ನನ್ನ ಗಂಡ ಚೆನ್ನಾಗಿ ನೋಡ್ಕೊಂಡಿರ ನನ್ನನ್ನು. ನನಗೆ ಅದು ಹೆಂಗಾಗಿದೆ ಅಂತಂದರೆ, ಓಕೆ ನಾನು ಸರಿಯಪ್ಪ, ನಾನು ಚೆನ್ನಾಗಿದ್ದೀನಿ, ಇನ್ನೇನು ಬೇಕು ಜೀವನದಲ್ಲಿ ಹೇಳಿ. ಈ ಡೆಲ್ಲಿಗೆ ಹೋಗೋ ಇಂಟೆನ್ಷನ್ ಅಥವಾ ಏನಿದೆ ಅದು ನಿಮ್ದಾಗಿತ್ತು ಅಥವಾ ಮನೆಯಿಂದ ಕಳಿಸಿದ್ದ? ಇಲ್ಲ, ನಂದೇ ಆಗಿದೆ. ಸೊ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಬೇಕು. ಯಾಕೆ ಅಂತ ಅದು ಹೇಳ್ತೀನಿ. 73 ಜೈಶಕನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸ್ಟೂಡೆಂಟು. ಫಸ್ಟ್ ಬ್ಯಾಚು ನಮ್ಮ ಅಪ್ಪಾಜಿ 59, ಆಮೇಲೆ ಜೈಶ್ರಕ, ಆಮೇಲೆ ನಾನು, ಆಮೇಲೆ ಜಯಶ್ರೀ ತಂಗಿ ಪದ್ಮಶ್ರೀ. ನಮ್ಮ ಮನೆಯಿಂದ 6 ಜನ ಇದ್ದೀವಿ. NSD ಅವರು, ನನ್ನ ಗಂಡನು NSD ಅವರು, ಪದ್ಮಶ್ರೀ ಗಂಡನು NSD ಅವರು. ಸೊ ಆಯ್ತಾ, ನನಗೆ ಅವರು ಜೈಶ್ರಕ್ ಅವ್ರು ನಾಟಕ ತೊಗೊಂಬಂದಿದ್ರು. ಅಂದರೆ ಅಲ್ಕಾಜಿ ಅವ್ರ ನಾಟಕ ತೊಗೊಂಡ್ರು. ಅಲ್ಕಾಜಿ ಅವ್ರ ಡೈರೆಕ್ಷನಲ್ಲಿ 3 ನಾಟಕ ಬಂದಿತ್ತು. ಕೊಕೇಶನ್ ಚಾಕ್ ಸರ್ಕಲ್, ಆಮೇಲಿಂದ ಜಶ್ಮಾ ಓಡನ್ನು, ಆಮೇಲೆ ಇನ್ನೊಂದು 3 ನಾಟಕ ಬಂದಿತ್ತು. ಆ ನಾಟಕ ನೋಡಿ ನಾನು ಥ್ರಿಲ್ ಆಗ್ಬಿಟ್ಟೆ ಹರೀಶ್.
ಲಿಟ್ರಲಿ ಆ ನಾಟಕ ನೋಡಿ ನಾನು ಥ್ರಿಲ್ ಆಗಿ ನಮ್ಮ ಅಪ್ಪಾಜಿಗಲ್ದೆ ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ನೈಸ್. ನನಗೆ ಅದು ಆ ಒಂದು ಆ ಸ್ಟೇಜ್ ಮೇಲೆ 60 ಜನ, ಆ ಸೆಟ್ಟು ಎಷ್ಟು ಲೈವ್ಲಿ ಆಗಿತ್ತು ಅಂತಂದರೆ, ಸೊ ಐ ವಾಂಟ್ ಟು ಗೋ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ. ಸೊ ಬರೀ ನಾಟಕದ ಮೇಲೆ ಅಷ್ಟೇ ಲವ್ ಆಗಿಲ್ಲ, ನಾಟಕ ಮಾಡೋರ ಮೇಲೂ ಲವ್ ಆಯಿತು. ಖಂಡಿತ. ಅದು ಜೊತೆಗಿದ್ವಿ. ಮತ್ತೆ ಅವರು ಇನ್ನೊಂದು ಏನಂದ್ರೆ, ಲವ್ ಸ್ಟೋರಿ ಅದು, ಕಣ್ಣು ಕಣ್ಣು ಕಲೆ ಅವರೇ ಇದು ಮಾಡಲಿಲ್ಲ, ಅಂದ್ರೆ ಇಷ್ಟಪಟ್ಟಿದ್ರು ನನ್ನ, ನಾನೇ ಪ್ರಪೋಸ್ ಮಾಡಿದೆ, ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇದು ರೇರ್ ಆಕ್ಚುಲಿ. ಹೌದು, ನಾನೇ ಆ ಕಾಲಕ್ಕೆ ಹೆಣ್ಮಗಳು ಪ್ರಪೋಸ್. ಅವರು ನನ್ಗಿಂತ 2 ವರ್ಷ ಸೀನಿಯರು. ಯಾರು ಒಂದ್ ಹೆಣ್ಮಗಳು ಕಣ್ಣೆತ್ ನೋಡಿರ್ಲಿಲ್ವಂತೆ. ಅವ್ರ ಕ್ಲಾಸ್ಮೇಟ್ಸು ನೀನಾ ಗುಪ್ತಾ, ಅಲೋಕ್ನಾಥ್, ಕೆಮ್ಮು, ರವಿಶಂಕರ್ ಕೆಮ್ಮು, ಅನು ಕಪೂರ್ ಸರಿಗಮ ನಡೆಸ್ತಿದ್ರಲ್ಲ ಅವರು, ಇವರೆಲ್ಲ ಅವರ ಕ್ಲಾಸ್ಮೇಟು. ರತ್ನಾ ಪಾಠಕ್ಕೂ ದೀಪಾ ಸಹಾಯ ಎಲ್ಲ ನನಗಿಂತ 1 year ಸೀನಿಯರ್ ಅವರು. ಹಿಮಾನಿ ಶಿವಪುರಿ ನನ್ನ ಕ್ಲಾಸ್ಮೇಟು, ವೀರೇಂದ್ರ ಸಕ್ಸೇನಾ ಇವರೆಲ್ಲ ನನ್ನ ಕ್ಲಾಸ್ಮೇಟು. ನಮ್ದು ಒಟ್ಟು 21 ಬ್ಯಾಚ್ಗೆ 25 ಜನನೇ ತಗೋತಾ ಇದ್ದಿದ್ದು. ಸೊ ನನಗೆ ಅವ್ರು ಇಷ್ಟಪಡೋಕೆ ಶುರು ಮಾಡಿದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಅಣಗಿಸಿದ್ದಾರೆ, ನೀನಾ ಅಲೋಕ್ನಾಥ್ ಎಲ್ಲ ನನಗೆ ಬಂದು ಹೇಳ್ತಿದ್ರು, ಲೇ ಏನೇ ಮಾಡ್ಬಿಟ್ಟೆ ನಮ್ಮ ಹುಡುಗನಿಗೆ, ನೀನು ಒಬ್ಬ ಹುಡುಗಿನ ಕಣ್ಣೆತ್ ನೋಡ್ತಿರ್ಲಿಲ್ಲ, ನಿನ್ನೂ ಇಷ್ಟಪಡೋಕೆ ಶುರು ಮಾಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರಿಗೂ ರೇಗ್ಸೋರು, ಸುರೇನ್ಗೂ ರೇಗ್ಸೋರು. ಸೊ ಹಂಗಾಗಿ ಒಂಥರ ತುಂಬ ಒಳ್ಳೆ ವ್ಯಕ್ತಿ, ನಿಜವಾಗ್ಲು ಸುಳ್ಳು ಹೇಳ್ಬಾರ್ದು. ಅವರಾಯಿತು, ಅವ್ರ ಪಾಡಾಯಿತು, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಗಂಡನ ಬಗ್ಗೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 45 ವರ್ಷ. ನಿಮ್ಮ ಯಜಮಾನ್ರ ಪೂರ್ತಿ ಹೆಸರೇನು? ಸುರೇಂದ್ರನಾಥ್ ಎಸ್. ಯಾಕೆ ಕೇಳಿದೆ ಅಂದರೆ, ಅದೋಕೆ ನಾಟಕ ಅಥವಾ ಅವರು ಸಿನಿಮಾದಲ್ಲಿದ್ದಾರೆ, ಸೀರಿಯಲ್ ಇದ್ದಾರೆ, ಆದರೆ ನಾವು ಮಾಧ್ಯಮದಲ್ಲಿರೋರು, ಟಿ ವಿಗಳನ್ನು ನೋಡುವಂಥವ್ರು ಅವರ ಯಜಮಾನರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಟಿ ವಿ ಕನ್ನಡವನ್ನು ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ನಡೆಸಿ ಭದ್ರವಾಗಿ ನಿಲ್ಲಿಸಿದಂಥ ಯಶಸ್ಸು, ಶ್ರೇಯಸ್ಸು ಅವರ ಪತಿ ದೇವರಿಗೆ ಸಲ್ಲಬೇಕು. ಖಂಡಿತ 100% ನಿಜವಾಗ್ಲು. ಮತ್ತೆ ಎಲ್ಲರೂ ಅವ್ರನ್ನ ಸುರಿ ಸರ್ ಅಂತಾನೆ ಕರೆಯೋದು, ನಾನು ಸುರೇನ್ ಅಂತ ಕರಿತೀನಿ. ನೀವು ನಿಮ್ಮ ಯಜಮಾನ ಕರೀತಾರ, ನಾವು ಯಾರು ಕರೆಯಕ್ಕಾಗತ್ತಾ? ನಾವು ಸುರಿ ಸರ್ ಅಂತೀವಿ. ಅವ್ರಿಗೆ ಕರಿಯಕ್ ಬಿಡೋದು ಇಲ್ಲ ಅವರು. ಹಂಗಿತ್ತು, ಯಾರೋ ಕರೆದಿದ್ರು ಒಂದ್ಸತಿ, ಸುರೇನ್ ಅಂದಿದ್ರು. ಶ್ರೀ ಮಾತ್ರ ನನ್ನ ಕರಿಬೇಕು, ಇನ್ಯಾರು ಕರಿಬಾರ್ದು ಅಂತ ಹೇಳಿದ್ರು ಕೂಡ. ನಿಮ್ಮ ಯಜಮಾನ್ರ ಹತ್ರ ಐ ಸ್ಟಿಲ್ ರಿಮೆಂಬರ್, ನಾನು ಈ ಟಿ ವಿ ಕನ್ನಡದಲ್ಲಿ ಕೆಲಸ ಮಾಡಬೇಕಾದ್ರೆ, ಆ್ಯಂಕರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಗಟ್ಟಿಯಾಗಿ ನಿಂತು ಮಾತಾಡೋಕೆ ಧೈರ್ಯ ಇರಲಿಲ್ಲ. ಯಾರಿಗೂ ಇಲ್ಲ, ಯಾರಿಗೂ. ಯಾಕೆಂದರೆ ಈಸ್ ಕ್ಲಿಯರ್. ಸೊ ಹಾಗಾಗಿ ಎಲ್ರೂ ಕಟ್ನಿಟ್ಟಾಗೆ ನೋಡು, ಅವ್ರಿಗೆ ಕೆಲಸ ಆಗಬೇಕು, ಹೇಳಿ ಟೈಮಿಗೆ ಕೆಲಸ ಆಗಬೇಕು. ಹೇಳಿ ಟೈಮಿಗೆ ಕೆಲಸ ಆದರೆ ಅವ್ರು ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಿದ್ರು. ಕೆಲಸ ಆಗಲಿಲ್ವ ಹಂಗೆ ತಗೊಳ್ಳೋರು ಕ್ಲಾಸು, ಆ ಥರ ಅವರು. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಯಶವಂತ ಸರ್ಕಲ್ ಹತ್ರ ಅವಾಗ ಈ ಟಿ ವಿ ಆಫೀಸ್, ಹೌದೌದು, ಅದನ್ನ ನಾವು ಕಲ್ ಬಿಲ್ಡಿಂಗ್ ಅಂತ ಕರಿತಿದ್ವಿ ಯಾವಾಗಲೂ. ಆ ಕಲ್ ಬಿಲ್ಡಿಂಗ್ ನಲ್ಲಿ ಕಲ್ಲಿನಂತಹ ಗಟ್ಟಿಯಾದ ಮನುಷ್ಯ, 100%. ನಿಮ್ಮ ಪತಿ ದೇವರು 100%. ಅವ್ರು ಹಂಗಿದ್ದಕ್ಕೆ ಈ ಟಿ ವಿ ಹಂಗೆ ಚೆನ್ನಾಗಿ ಹೆಸರು ಮಾಡಿದಲ್ವಾ, ಇಲ್ಲ ಅಂದಿದ್ರೆ. ಆ್ಯಂಡ್ ಈಸ್ ವೆರಿ ಕ್ಲಿಯರ್. ಲಂಚ ತೊಗೊಳೋದು ಅದೆಲ್ಲ ಇಲ್ಲವೇ ಇಲ್ಲ. ಯಾರೋ ಎಷ್ಟು ಮಟ್ಟಿಗೆ ಅಂತಂದರೆ, ಹರೀಶ್, ಒಬ್ಬರು ಚಿನ್ನದ ಚೈನು ತೊಗೊಂಡೋಗಿ ಸುರೇನ್ ಮುಂದೆ ಇಟ್ಟಿದ್ದಾರೆ, ಮೊದಲು ಎತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ನಿಮ್ಮದು ಇದನ್ನು ರಿಜೆಕ್ಟ್ ಮಾಡ್ತೀನಿ ಅಂತ. ಆಮೇಲೆ ನನ್ನ ಹೆಸರು ಫಸ್ಟ್ ಬರೆಯೋರಂತೆ ಕಾಸ್ಟಿಂಗ್ ಲಿಸ್ಟಲ್ಲಿ, ಅದು ರಿಜೆಕ್ಟು. ಫೋನ್ ಮಾಡಿ ಹೇಳೋರು, ಶ್ರೀ ನೀನು ಹೆಸರು ಹಾಕಿದ್ರು, ನಾನು ರಿಜೆಕ್ಟ್ ಮಾಡಿದ್ದೀನಿ ಅದನ್ನು, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಮತ್ತು ಅವರು ಅಷ್ಟು ಒಂದು 12 ವರ್ಷ ಏನೋ ಇದ್ರು ಚಾನಲಲ್ಲಿ. ಒಂದು ದಿವಸನೂ ನಾನು ಅವ್ರ ಆಫೀಸ್ಗೆ ಎಂಟ್ರಿ ಆಗಿಲ್ಲ. ನಾನು ಏಕೆ? ನಂಗೆ ಇಷ್ಟ ಆಗಲ್ಲ. ನನಗೆ ನಾನೇ ಅವರೇ. ಎಷ್ಟೋ ಜನ ಪೇಪರಲ್ಲೆಲ್ಲ ಬಂದಿತ್ತು, ನಾನು ಪ್ರಜಾವಾಣಿಲಿ ಇದು ಕೊಟ್ಟಿದ್ದೆ, ಡಿಪ್ಲೈಯು ಕೊಟ್ಟಿದ್ದೆ ನಾನು. ಸೂರಿ ಸಾರು ಸುಂದರಶ್ರೀ ಇಲ್ದಲೆ ಸೀರಿಯಲ್ ಅಪ್ರೂವ್ ಮಾಡಲ್ಲ, ಸುಂದರಶ್ರೀ ಇಲ್ದಲೆ ಇದು ಮಾಡಲ್ಲ ಅಂತ ಒಂದು ಯಾರೋ ಹಾಕಿದ್ರು, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು, ಹಾಕಿದ್ರು. ಇಮ್ಮಿಡಿಯೇಟ್ ಪ್ರಜಾವಾಣಿಗೆ ಹೋದೆ ನಾನು. ಹೋಗ್ಬಿಟ್ಟು, ಸರ್ ನನಗೆ ನಾನು ಅವರಿಂದ ಬದುಕ್ತಾ ಇಲ್ಲ, ಅಥವಾ ಅವರು ನನ್ನಿಂದ ಬದುಕ್ತಾ ಇಲ್ಲ, ಆಯಿತಾ? ನನಗೆ ಅವರು ಚಾನ್ಸ್ ಕೊಡಬೇಕು ಅನ್ನೋದೇನು ಇಲ್ವೂ ಇಲ್ಲ. ಯಾಕೆಂದರೆ ನಾನು ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು, ನಾನು ಮೊದಲಿಂದನೂ ಆ್ಯಕ್ಟ್ ಮಾಡ್ಕೊಂಬಂದಿದ್ದೆ. ಐ ಆಮ್ ಚೈಲ್ಡ್ ಆರ್ಟಿಸ್ಟ್. ದಯವಿಟ್ಟು ಇದನ್ನು ಯಾರು ಹೇಳಿದಾರೋ ಕರೆಸಿ ನಾನು ಮಾತಾಡಬೇಕು ಅವ್ರ ಹತ್ರ ಅಂದೆ. ಹೇಳಿದೆ ನಾನು, ಯಾಕೆ ನನ್ನಿಂದಾಗಿ ಸುರೇನ್ ಹೆಸರು ಕೇಳಬಾರ್ದಲ್ವ. ಅಷ್ಟೆಲ್ಲ ಹೋಗ್ದಲೇ ಹಂಗೆ ಮಾತಾಡಿದ್ದಾರೆ. ಇನ್ನು ನಾನೇನಾದ್ರು ಆಫೀಸ್ಗೆ ಹೊಟ್ಟೋಗ್ಬಿಟ್ಟಿದ್ದೆ ಅಷ್ಟೇ ನನ್ನ ಕತೆ.
ಅವ್ರ ಕತೆ. ನೀವು ಭಯಂಕರ ಗಟ್ಟಿಗಿತ್ತಿ. ಖಂಡಿತ. ನಾನು ಬಿಡಲ್ಲ ಹರೀಶ್, ತಪ್ಪು ತಪ್ಪು, ಸರಿ ಸರಿನೇ. ನನ್ನ ಆ ಸ್ವಭಾವ ನಂದಿದೆ. ನಾನು ಯಾರಿಗೂ ಕೆಡಕ್ ಬಯಸಲ್ಲ, ಕೆಡಕ್ ಬಯಸಿದವ್ರನ್ನ ಸುಮ್ಮನೆ ಬಿಡಲ್ಲ. ಓಕೆ, ಚೈಲ್ಡ್ ಆರ್ಟಿಸ್ಟ್ ವಾಪಸ್ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಓಕೆ ಓಕೆ. ಇದು ಯಾವಾಗ ಶುರು ಆಯ್ತದು ಈ ಚೈಲ್ಡ್ ಆರ್ಟಿಸ್ಟ್ ಕತೆ? ನಾನು 1.5 ವರ್ಷದಲ್ಲಿದ್ದಾಗಲೇ ಎಂಟ್ರಿ ಆಗಿದ್ದು ಸ್ಟೇಜು. ನಮ್ಮ ಕಂಪ್ನಿಲಿ ಲವಕುಶ ಅಂತ ನಾಟಕ ಮಾಡೋರು. ಅದರಲ್ಲಿ ಲವಕುಶ ಹುಡ್ದಾಗ ಆಶ್ರಮವಾಸಿಗಳೆಲ್ಲ ಡ್ಯಾನ್ಸ್ ಮಾಡ್ತಾರೆ. ನಾನು ಸೈಡ್ ವಿಂಗ್ಸಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ನಂತೆ. ಸ್ವರ್ಣಮ್ಮ ಅವರು ನೋಡ್ಬಿಟ್ಟು ನನಗೆ ಕಾವಿ ಸೂಚ್ಬಿಟ್ಟು ಕಳ್ಸಿದ್ದಾರೆ. ಅದು ಈಗಲೂ ಫೋಟೋ ಇದೆ ನಂದು. ಸುಮ್ಮನೆ ಹೋಗು ನೀನು ಮಾಡೋಗು ಡ್ಯಾನ್ಸ್, ಸ್ಟೇಜ್ ಮೇಲೆ ಮಾಡೋಗು ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಆ ಫೋಟೋ ತೋರಿಸ್ಬೇಕು ನಾವೆಲ್ಲರಿಗೂ. ಖಂಡಿತ ತೋರಿಸ್ಬೋದು. ಆ ಥರ ಹಂಗೆ ನಾನು ಎಂಟ್ರಿ ಆಗಿದೆ. ಮತ್ತೆ ನಮ್ಮ ಅಪ್ಪಾಜಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಅಲ್ಲಿ ಮಾಡ್ತಿದ್ವಿ. ಮತ್ತೆ ಕಂಪನಿ ನಮ್ಗೆ ರಜಾ ಸಿಕ್ದಾಗೆಲ್ಲ ಸ್ವರ್ಣಮ್ಮ ಅವ್ರು ನಮ್ಮನ್ನು ಕರ್ಕೊಂಡು ಹೊಟ್ಟೋಗೋರು. ಅಲ್ಲಿ ಹೋದಾಗೆಲ್ಲ ಆಕ್ಟ್ ಮಾಡ್ತಿದ್ವಿ ನಾವು. ಎಲ್ಲ ಕಡೆ ಕರ್ನಾಟಕ. ಖಂಡಿತ 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 ರಜಾ ಸಿಕ್ದಾಗ. ಯಾಕಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ನಮ್ಮ ಅಮ್ಮಾಜಿ ಕಳಿಸ್ತಿರ್ಲಿಲ್ಲ, ಸ್ಕೂಲ್ ಎಜುಕೇಶನ್ ಹಾಳಾಗುತ್ತೆ ಅಂದ್ಬಿಟ್ಟು ನಮ್ಮ ಅಮ್ಮಾಜಿ ಕಳಿಸ್ತಿರ್ಲಿಲ್ಲ. ಬಟ್ ರಜಾ ಸಿಕ್ದಾಗೆಲ್ಲ ಸ್ವರ್ಣಮ್ಮ ಅವ್ರು ನನ್ನ ಕರ್ಕೊಂಡು ಹೊಟ್ಟೋಗೋರು. ಹೇಗಿತ್ತು ನಿಮ್ ಕಂಡು ಬಂದೆ ಥಿಯೇಟರು? ಎಲ್ಲಾರು ಒಟ್ಟಿಗೆ ಇರ್ತಿದ್ರು, ನಗ್ನಗ್ತಾ ಮಾತಾಡ್ಕೊಂಡಿರ್ತಿದ್ವಿ. ಅದು ಹೆಂಗೆ ಅಂತಂದ್ರೆ ಒಂಥರ ರೊಟೀನ್ ಅಲ್ವಾ. ಬೆಳಿಗ್ಗೆ ಎದ್ದ ನಾಟಕ ಮುಗಿತಿದ್ದೆ 3 ಗಂಟೆಗೆ, ಬೆಳಗಿನ ಜಾವನ 3 ಗಂಟೆಗೆ. ಸೊ ಎಲ್ಲರೂ 10 ಗಂಟೆಗೆ ಎದ್ದೇಳ್ತಿದ್ರು. ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿರೋದು. 11 ಗಂಟೆಗೇನೋ ಹೊಸ ನಾಟಕದ ರಿಹರ್ಸಲ್ಲು. ತಿರ್ಗಾ ಊಟ ಮಾಡ್ಕೊಂಡು 2 ಗಂಟೆ ಅಷ್ಟವರೆಗೆ ರೆಸ್ಟ್ ತೊಗೊಂಡು 3:30-4 ಗಂಟೆಗೆ ಎಲ್ಲರೂ ಮೇಕಪ್ ಮಾಡ್ಕೊಳಕ್ಕೆ ಶುರು ಮಾಡೋದು. ಅವಾಗೆಲ್ಲ ಇಷ್ಟುದ್ದ ಮೇಕಪ್ ತಾನೆ, 1 ಅವರ್ ಬೇಕಾಗ್ತಿತ್ತಲ್ಲ, 1 ಅವರ್ 2 ಅವರ್ಸ್ ಬೇಕಾಗ್ತಿತ್ತು ಮೇಕಪ್ಗೆ. ಒಂದು ಇದು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಹಾಕ್ಕೊಂಡು ಆ ಥರ ಇತ್ತಲ್ಲ ಮೇಕಪ್ಪು. ಹಂಗಾಗಿ ಅವರು 10 ಗಂಟೆಗೇನೋ ನಾಟಕ ಶುರು ಆಗೋದು. ಬೆಳಗಿನ ಜಾವ 3 ಗಂಟೆವರೆಗೂ ನಡೆಯೋದು. ಜನ ಹಾಗೆ ಇರ್ತಿದ್ರ? ಅಯ್ಯೋ, ಒಬ್ಬರು ಎದ್ದೋಗ್ತಿರ್ಲಿಲ್ಲ. ಯಾಕೆಂದರೆ ನಾಟಕಗಳೇ ಆಗಿರ್ತಿತ್ತಲ್ಲ ನಮ್ಮ ತಾತನ ಕಾಲದಲ್ಲಿ, ನಮ್ಮ ದೊಡ್ಡಪ್ಪನ ಕಾಲದಲ್ಲೂ ಹಾಗೆ ಇತ್ತು. ಬೇರೆ ಇನ್ಯಾವ ರಿಕ್ರಿಯೇಷನ್ ಇಲ್ವಲ್ಲ? ಖಂಡಿತ ಇಲ್ಲ. ಮತ್ತು ಗುಬ್ಬಿ ಕಂಪ್ನಿ ನಾಟಕ ಬಂತು ಅಂತಂದರೆ ಸುತ್ತಹಳ್ಳಿಯಿಂದ ಗಾಡಿ ಮಾಡ್ಕೊಂಬರೋರು ಹರೀಶ್, ನಾಟಕ ನೋಡೋಕ್ಕೆ ಅಂತಲೇ ಬರೋರು, ಬುತ್ತಿ ಕಟ್ಕೊಂಬರೋರು. ಅದೆಲ್ಲ ಇತ್ತು, ತುಂಬ ಇದೆ. ಮತ್ತು ಯಾರು ಹಿಂಗೆ ಮಲಗಿದವ್ರು ನಾನು ನೋಡಿಲ್ಲ. ನಾನು ಬೆಳಗಿನ ಜಾವ ತನಕ ಹಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಅವರವರು ಆ ಥರ. ಈಗ ನಾವು ಆರ್ಟಿಸ್ಟ್ಗೆ ಫ್ಯಾನ್ಸ್ ಅಸೋಸಿಯೇಷನ್ ಅಂತೆಲ್ಲ ನೋಡ್ತೀವಿ. ಅವಾಗ ಹೆಂಗಿದ್ರು ಫ್ಯಾನ್ಸು? ನಂಗಷ್ಟು ಗೊತ್ತಿಲ್ಲ. ಓಕೆ. ಯಾಕೆಂದರೆ ನಾನು ಫಸ್ಟು ಸಿನಿಮಾ ಮಾಡಿದ್ದು ಋಷ್ಯಶೃಂಗ ಹೀರೋಯಿನ್ ಆಗಿ. ಅದು ಅಷ್ಟು ಇದಾಗಲಿಲ್ಲ. ಬಟ್ ಕಾಡು ಕುದುರೆ ಮಾಡಿದಾಗ ಹೀರೋಯಿನ್, ನೀವು ಹೀರೋಯಿನ್, ಕಾಡು ಕುದುರೆಯ ನಾಯಕಿ ಸುಂದರಶ್ರೀ ಹೀರೋಯಿನ್ ನೀವು. ಹೀರೋಯಿನ್, ಹೌದೌದು. ನನ್ಗವಾಗ ಋಷ್ಯಶೃಂಗ ಮಾಡಿದಾಗ 12 ವರ್ಷ, ಕಾಡು ಕುದುರೆ ಮಾಡಿದಾಗ 14 ವರ್ಷ ನನಗೆ. ಸೊ ಒಂಥರ ನಮಗೆ ಅದೇ ಆ್ಯಕ್ಟಿಂಗ್ ಇದೆ, ಅದೇ ಅಲ್ವಾ. ಸೊ ಸಿನಿಮಾ ರಿಲೀಸ್ ಆಯಿತು. ಆಗ ಎಲ್ಲರೂ ನನ್ನ ಆವಾಗ ಗುರ್ತಿಡಿಯೋಕ್ಕೆ ಶುರು ಮಾಡಿದ್ರು. ಕಾಡು ಕುದುರೆ ಹೀರೋಯಿನ್, ಅಂದರೆ ಅದೂ ಓಡಲಿಲ್ಲ, ಜಾಸ್ತಿ ಓಡಲಿಲ್ಲ. ಒಂದು ಹಬ್ಬ ಅಂದರೆ ಒಂದು 15 ದಿವಸ ಓಡ್ತಷ್ಟೆ. ಅಂದರೆ ಚೆನ್ನಾಗಿ ಕತೆ, ಸಬ್ಜೆಕ್ಟ್ ತುಂಬ ಚೆನ್ನಾಗಿತ್ತದು. ಚಂದ್ರಶೇಖರ್ ಕಂಬಾರು ಡೈರೆಕ್ಷನ್ನು, ಮಾನಪ್ಪ ಹೀರೋ, 3 ಜನ ಅಕ್ಕ ತಂಗಿದ್ದು. ಅದು ಒಂದು ಊರು ಕತೆ, ಅದು ಬಾಚನಟ್ಟಿಲಿ ಶೂಟ್ ಮಾಡಿದ್ದೀವಿ ನಾವು. ಅದೊಂದು. ಬಟ್ ಈಗ ಪ್ರತಿಯೊಬ್ಬರು ಗುರ್ತಿಡಿತಾರೆ, ಬಂದು ಮಾತಾಡಿಸ್ತಾರೆ. ನಂದು ಫೇಮಸ್ ಆಗಿದ್ದು ಜೊತೆಯಲ್ಲಿ ಜೋಗ್ತಾವ. ಈಗಲೂ ಬಂದು ಕಾಲು ಮುಗಿತಾರೆ ನನಗೆ ಇದು ಕೊಟ್ಟಿದ್ದಾರೆ, ಅಮ್ಮಂದು ಇದು ಕೊಟ್ಟಿದ್ದಾರೆ, ಗೌರವ ಎಲ್ಲ ಕೊಡ್ತಾರೆ ನನಗೆ. ಯಾಕೆಂದರೆ ಸೌದತ್ತಿಗೆ ಹೋಗಿದ್ದೆ ನಾನು, ಹೋಳಿ ಹುಣ್ಣಿಮೆ ಅವತ್ತು. ಅಲ್ಲೇ ನಮ್ಮದು ಸೌದತ್ತಿಲೇ ಶೂಟಿಂಗ್ ಇತ್ತು. ಅದೇ ಕಾಸ್ಟ್ಯೂಮಲ್ಲಿದ್ದೆ, ಜೋಗ್ತಾವನ್ ಕಾಸ್ಟ್ಯೂಮಲ್ಲೇ ಇದ್ದೆ. ನನಗೇನು ಮಾಡು, ನಮ್ಮ ಯಲ್ಲಮ್ಮನ ಅತ್ತೆ ಜೋಗಳ ಬಾವಿ ಸತ್ಯ ಒಂದು ದೇವಸ್ಥಾನದಲ್ಲಿ ನನ್ನ ಕೂಡಿಸ್ಬಿಟ್ಟಿದ್ರು, ಒಂದು ಕಟ್ಟೆ ಮೇಲೆ ಕೂಡಿಸ್ಬಿಟ್ಟಿದ್ರು ನನ್ನ. ಅಂದರೆ ರೆಸ್ಟ್ ಮಾಡಿ ನಾವು ಶೂಟಿಂಗ್ ಮಾಡ್ಕೊಂಬರ್ತೀವಿ ಅಂತ. ಬರೋರು ಹೋಗೋರೆಲ್ಲ ನನಗೆ ನಮಸ್ಕಾರ ಮಾಡೋದು, ದಕ್ಷಿಣ ಇಡೋದು, ಹೋಗೋದು, ಈ ಥರ. ಅಂದರೆ ನನಗೆ ಜೋಗ್ತಾವ್ ನಿಜವಾಗ್ಲೂ ಒಳ್ಳೆ ಭಕ್ತಿ ಭಾವದಲ್ಲೇ ನೋಡ್ತಿದ್ರು. ಖಂಡಿತ ನಂಗೆ ಆ ವಿಚಾರಕ್ಕೆ ನಾನು ಜಗದೀಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕೆಂದರೆ ತುಂಬ ಒಳ್ಳೆ ರೋಲ್ ಅದು. ಅಷ್ಟೊಂದು ಬೆಳವಣಿಗೆ ಇರಲಿಲ್ಲ ಹರೀಶ್. ಮರಾಠಿ ಒರಿಜಿನಲ್ ಇದು ಸೀರಿಯಲ್ ಅದು. ಬಟ್ ಅಲ್ಲಿ ಜೋಗ್ತಾವಂಗೇನು ಅಷ್ಟು ಇರಲಿಲ್ಲ, ಎಲ್ಲೋ ಬರೋಳು ಹೋಗೋಳು. ಬಟ್ ಇಲ್ಲಿ ನನಗೆ ಕೊನೆವರೆಗೂ ಇತ್ತು ಒಂಥರ. ನಾನು ಇನ್ಫಾರ್ಮೇಷನ್ ಕೊಡೋದು,
ಬಂದು ವಿಚಾರದ್ದು ಅದು ಇವ್ರು ಡೆವಲಪ್ ಮಾಡಿದ್ರು. ಒಂದು ಲಾಂಗ್ ರನ್ನಲ್ಲಿ ನಿಮ್ಮನ್ನ ಹೀರೋಯಿನ್ ಆಗಿ ನಾವು ನೋಡೋಕೆ ಸಾಧ್ಯನೇ ಆಗಲಿಲ್ಲ ಆಮೇಲೆ. ಇಲ್ಲ ಎಲ್ಲಿ ನಾನು ಓದಿನ ಕಡೆ ಗಮನ ಕೊಡೋಕೆ ಶುರು ಮಾಡಿಬಿಟ್ನಲ್ಲ. ಅಂದರೆ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಅನ್ಕೊಂಡಿರ್ಲಿಲ್ವಾ ಅಥವಾ ಒಂದು ಅವಕಾಶ ಸಿಕ್ತು ಮಾಡಿದೆ ಅಷ್ಟೇ. ಅದು ಏನು ಋಷ್ಯಶೃಂಗನೂ ಅಷ್ಟೇ ನನಗೆ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು. VRK ಪ್ರಸಾದ್ ವರಮಹಾಲಕ್ಷ್ಮಿ ಅವ್ರ ದಿವಸ ಬಂದರು. ನಾನು ಅವಾಗೆಲ್ಲ ಆಟ ಆಡಕ್ಕೆ ಹೋಗಿದ್ದೆ. ಮತ್ತೆ 12 ವರ್ಷ ಆದ್ಮೇಲೆ ಇನ್ನೇನು ಆಟ ಎಲ್ಲ ನನಗೆ ನಾನು ಮನೇಲೇ ಇರ್ತಿರ್ಲಿಲ್ಲ ಹರೀಶ್, ಯಾವಾಗ್ಲೂ ಮನೆಯಿಂದ ಆಚೆನೇ ಇರ್ತಾ ಇದ್ದೀನಿ. ಮತ್ತೆ ಕಬಡ್ಡಿ, ಲಗೋರಿ, ಖಂಡಿತ, ಚಿನಿದಾಂಡು, ಚೂರ್ ಚೆಂಡು ಇವೆಲ್ಲ ಇದೆ ರೋಡಲ್ಲಿ ಅಲಿತಾ ಇದ್ರು ಇವರು ಅಂತ. ಅದು ಹಿಂದಗಡೆ ಬೇರೆ ಪಾರ್ಕ್ ಇತ್ತ, ನಾವೆಲ್ಲರೂ ಅಲೋಟ್ ಹೋಗ್ತಿದ್ವಿ ನಾವು. ಸೊ ಮನೆಗೆ VRK ಪ್ರಸಾದ್ ಮತ್ತೆ GVR ಬಂದು ಮನೆಗೆ ಬಂದ ತಕ್ಷಣ ಅಪ್ಪಾಜಿ ಹೇಳಿದ್ರು, ಸುಂದರ್ಶ್ರೀ ಇವ್ರ ಪಿಕ್ಚರ್ಗೆ ನಿನ್ನ ಹೀರೋಯಿನ್ ಆಗಿ ತಗೋಬೇಕು ಅಂತಿದ್ದಾರೆ. ಓ ಹೌದಾ, ಓ ಥ್ಯಾಂಕ್ ಯು. ನಂಗೆ ಪ್ರಸಾದ್ ಮೊದಲೇ ಪರಿಚಯ ಇದ್ರು, ಏನು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಹೇಳಿದೆ. 500 ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಅಷ್ಟೇ. ಹೋದೆ ಅಲ್ಲಿ ಗೂಳೂರಲ್ಲಿ ಶೂಟಿಂಗ್ 1.5 ತಿಂಗಳು ನೋಡಿ. ಆರಾಮ್ಸಾಗಿದ್ದೆ. ಹೀರೋಯಿನ್ ಆಗ್ಬೇಕಾದ್ರೆ ಇವಾಗ ಎಷ್ಟು ಕಷ್ಟಪಡ್ಬೇಕು? ಖಂಡಿತ ಕಷ್ಟಪಡಬೇಕು. ಆಮೇಲೆ ಇವಾಗೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಹರೀಶ್, ಮೊದಲಂಗಿಲ್ಲ ಇವಾಗ. ಬಿಡಿ ಅದೆಲ್ಲ. ಗಾಂಧಿನಗರ ಬದಲಾಯಿತು ಎಲ್ಲ. ಗಾಂಧಿನಗರ ಅಂತೂ ಇವಾಗ ನಾನು ಹುಟ್ಟಿ ಬೆಳೆದಿದ್ದ ಜಾಗನ ಇದು ಅನ್ಸ್ಬಿಡುತ್ತದೆ. ಫುಲ್ಲು ಫಿಲ್ಮ್ ಏರಿಯಾ ಆಗೋಗ್ಬಿಟ್ಟಿದೆ ಅದು. ಫುಲ್ ಪ್ರೊಡ್ಯೂಸರ್ಸ್ದು, ಆಮೇಲೆ ಲೈಟ್ ಹುಡುಗರ್ದು, ಕಾಸ್ಟ್ಯೂಮರ್ಸ್ದು. ಮೋತಿ ಮಹಲ್ ಅಂತೂ, ಮೋತಿ ಮಹಲ್ ನಾನು ನೋಡ್ಸಂಗೆ ಕಟ್ಟಿರೋದು. ಮೋತಿ ಮಹಲ್ನ ಅದು ಫುಲ್ಲು ಸಿನಿಮಾದವರೇ ಇದ್ದಾರೆ ಅಲ್ಲಿ ಮೋತಿ ಮಹಲಲ್ಲಿ. ಅದು ಮೊದಲಿಂದನೂ ಫೇಮಸ್ ಅದಕ್ಕೆ. ಅಂದರೆ ಅವಾಗ ಅಷ್ಟಿರಲಿಲ್ಲ, ಈಗಂತೂ ಎಲ್ಲ ಅವರೇ. ಸಿಂಡಿಕೇಟ್ ಬ್ಯಾಂಕ್ ನಾನು ನೋಡ್ತಿದ್ದಂಗೆ ಕಟ್ಟಿದ್ದು. ಕರೆಕ್ಟ್. ಅಲ್ಲೇ ನಾನು ಗುರುಸಿದ್ದಪ್ಪ ಚೌಲ್ಟ್ರಿ, ಇವಾಗ ಬಸಂತ್ ಕುಮಾರ್ ಪಾಟೀಲ್ ಹೋಟ್ಲಾಗಿದೆ. ನಮ್ಮ ರಿಸೆಪ್ಷನ್ ಆಗಿದ್ದಲ್ಲೇ, ನಮ್ಮ ಅಕ್ಕನ ಮದುವೆ ಆಗಿದ್ದಲ್ಲೇ ಗುರುಸಿದ್ದಪ್ಪ ಚೌಲ್ಟ್ರಿ. ಆ್ಯಕ್ಚುಲಿ ಅದು ಬೇಲೂರು ಶ್ರೀನಿವಾಸ ಅಯ್ಯಂಗಾರದ್ದು ಮನೆ. ಅಲ್ಲಿ ಬಜಾಜ್ ಇದರಿಂದ ಸಿಂಡಿಕೇಟ್ ಬ್ಯಾಂಕ್ವರೆಗೂ ಅವ್ರದ್ದು ತೋಟ ಇತ್ತು. ಆ ಚೌಟ್ರಿನೇ ಮನೆ. ಎದ್ದು ಕಾಣ್ತಾ ಇತ್ತು ಸಿಂಡಿಕೇಟ್ ಬ್ಯಾಂಕ್. ಇಲ್ಲ, ಆಮೇಲೆ ತಾನೇ ಕಟ್ಟಿದ್ದದು. ಬೇಲೂರು ಶ್ರೀನಿವಾಸ ಅಯ್ಯಂಗಾರದ್ದು ಕೊಲೆ ಆದ್ಮೇಲೆ ತಾನೇ ಕಟ್ಟಿದ್ದು. ನಮ್ಮ ಎದುರುಗಡೆನೇ ತಾನೇ ಮನೆ ಅದು. ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು. ನಾವಿನ್ನ ಚಿಕ್ಕವರು ಹೇಳಿ ಗೊತ್ತು, ನಾನು ಕೇಳಿ.